ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 3M ಇದ್ರೆ ಮಾತ್ರ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ. ಆದರೆ ಕಾಂಗ್ರೆಸ್ಗೆ ಈಗ ಮನಿ ಪ್ರಾಬ್ಲಮ್ ಶುರುವಾಗಿದೆ. ಎಐಸಿಸಿಯ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳನ್ನು ಐಟಿ ಇಲಾಖೆ ಫ್ರೀಸ್ ಮಾಡಿದೆ. ಈ ಬೆಳವಣಿಗೆ ಕಾಂಗ್ರೆಸ್ ಅನ್ನು ಕೆರಳಿಸಿದೆ. ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಇದು ಅಂತ ತ್ರಿಮೂರ್ತಿಗಳು ಕಿಡಿಕಾರಿದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಕೂತಿದ್ದ ಸದಾನಂದ ಗೌಡರು ಹಾರಲಾರದೆ ಬಿಜೆಪಿಯಲ್ಲಿ ಉಳಿದಿದ್ದಾರೆ. ಕಾಂಗ್ರೆಸ್ ಸೇರಲ್ಲ ಅಂತ ಸ್ಪಷ್ಟಪಡಿಸಿದ ಡಿವಿಎಸ್ ಶುದ್ಧೀಕರಣದ ಮಾತಾಡಿದ್ದಾರೆ. ಆರತಿ ಎತ್ತಿ ಒಳಗ್ ಕರೆದ್ರು, ಬಳಿಕ ಮಂಗಳಾರತಿ ಮಾಡಿ ಹೊರಗೆ ಕಳಿಸಿದ್ರು ಅಂತ ಸಿಡಿದೆದ್ದಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗ್ತಾ ಇದೆ. ಶಸ್ತ್ರಚಿಕಿತ್ಸೆ ಮುಗಿಸಿ ವಾಪಸ್ ಆಗ್ತಾ ಇರೋ ಕುಮಾರಸ್ವಾಮಿ ನಿರ್ಧಾರವನ್ನು ಪ್ರಕಟಿಸುವುದಕ್ಕಿದ್ದಾರೆ. ಇತ್ತ ಹಾಸನ ಸಿಂಹಾಸನ ಉಳಿಸಿಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಧವಳಗಿರಿಯ ಡೋರ್ ಬಾರಿಸಿದ್ದಾರೆ. ಬಿಎಸ್ವೈ ವಿಜಯೇಂದ್ರರನ್ನ ಪ್ರಚಾರಕ್ಕೆ ಆಹ್ವಾನಿಸಿದ್ದಾರೆ. ಇದು ರೆಬಲ್ ಕಿಲಾಡಿಗಳ ಜಾಣ ಬೆಕ್ಕಿನ ಕಣ್ಣಾಮುಚ್ಚಾಲೆ. ಸೋಮಶೇಖರ್ ಹೆಬ್ಬಾರ್ ಇವತ್ತು ಡಿಸಿಎಂ ನಿವಾಸದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಅದೇ ರೆಬಲ್ ಟೀಮ್ನ ಮುನಿರತ್ನ ಮತ್ತೆ ಬ್ರದರ್ ವಿರುದ್ಧ ಗುಡುಗಿದ್ದಾರೆ. ದನದ ಮಾಂಸ, ಸರ್ಕಾರದ ಆಸ್ತಿಗೆ ಹಾನಿ, ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಸಿಡಿದೆದ್ದಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಹೊಸ ರೂಪದಲ್ಲಿ ಅಗೋಚರ ಶತ್ರು ಪ್ರತ್ಯಕ್ಷವಾಗಿದೆ. ಸಾಮಾನ್ಯರ ಖಾತೆಗೆ ಕೊಳ್ಳಿ ಇಡಲು ಸೈಬರ್ ಖದೀಮರು ಸೈಲೆಂಟ್ ಆಗಿ ಪಂಗನಾಮಕ್ಕೆ ಯತ್ನಿಸಿದ್ದಾರೆ. ಇತ್ತ ಚುನಾವಣೆ ಟೈಮಲ್ಲಿ ಸೀರೆಗಳಿಗೆ ಡಿಮಾಂಡ್ ಸೃಷ್ಟಿಯಾಗಿದೆ. ಹೋಲ್ಸೇಲ್ ಅಲ್ಲಿ ಆರ್ಡರ್ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.